ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ಚಕ್ಲಿ ಕ್ರಿಸ್ಪಿಯಾಗಿರುತ್ತೆ. ಎಷ್ಟು ರುಚಿ ಇರುತ್ತೆ ಅಂದರೆ ಈ ರೀತಿನೂ ಮಾಡ್ಬೋದಾ ಅಂತ ಅನಿಸುತ್ತೆ. ಇನ್ಸ್ಟೆಂಟ್ ಚಕ್ಲಿ, ಅದು ಯಾವುದರಿಂದ ಅಪ್ಪ ಅಂದರೆ ರಾತ್ರಿ ಉಳಿದ ಅನ್ನದಿಂದ ನಾನು ಈ ಚಕ್ಲಿನ ಮಾಡ್ತಾ ಇದ್ದೀನಿ. ಚಿತ್ರಾನ್ನ, ಪುಳಿಯೋಗರೆ, ರೈಸ್ ಐಟಮ್ ಮಾಡಿ ತಿಂತಾ ಇರ್ತೀರ ರಾತ್ರಿ ಉಳಿದಿರೋ ಅನ್ನದಿಂದ ಅಲ್ವಾ. ಆದರೆ ಇದನ್ನು ಈ ರೀತಿ ಮಾಡಿ ಚಕ್ಲಿ ಮಾಡಿ ಟೀ ಕಾಫಿ ಜೊತೆ ರಿಯಲಿ ಪರ್ಫೆಕ್ಟ್. ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಂದರೆ ಎಷ್ಟೇ ದಿನ ತಿಂಗಳುಗಟ್ಟಲೆ ಇಟ್ಟರೂ ಕೂಡ ಇದು ಹಾಳಾಗಲ್ಲ, ಅಷ್ಟೇ ರುಚಿ ಇರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ, ಇದು ರಾತ್ರಿ ಉಳಿದ ಅನ್ನ. ರಾತ್ರಿ ಅನ್ನ ಉಳಿದಿತ್ತು. ಸೊ ಏನು ಮಾಡಬೇಕು ಅಂತ ದಿನ ಚಿತ್ರಾನ್ನ, ರೈಸ್ ಐಟಮ್ ಏನು ಬೇಡ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅನಿಸ್ತು. ಅದೇ ಈ ಚಕ್ಲಿ. ಹೌದು ಫ್ರೆಂಡ್ಸ್, ನೋಡಿ ಈ ಅನ್ನ ಎಲ್ಲ ಸ್ವಲ್ಪ ನಾನು ಈ ಥರ ಬಿಡಿಸ್ಕೊಳ್ತೀನಿ ಉದುರಾಗಿರಲಿ ಅಂತ. ಯಾಕಂದರೆ ರಾತ್ರಿ ಮಾಡಿರೋ ಅನ್ನ ಅಲ್ವಾ, ಸ್ವಲ್ಪ ಅದು ಗಟ್ಟಿಯಾಗಿರುತ್ತಲ್ವ. ಹಾಗಾಗಿ ಅದನ್ನು ಈಗ ನಿಮಗೆ ಮೆಜರ್ಮೆಂಟ್ ಕಪ್ಪಲ್ಲಿ ಅಂದರೆ ತೋರಿಸ್ತೀನಿ. ಯಾವುದಾದ್ರೂ ಕಪ್ ತೊಗೊಳ್ಳಿ. ಇಲ್ಲಿ ನಾನು ಒಂದು ಕಪ್ ತೊಗೊಂಡಿದ್ದೀನಿ. ಅನ್ನ ಎಲ್ಲ ಉದುರು ಮಾಡಿಬಿಟ್ಟು ಇದನ್ನು ಒಂದು ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಅನ್ನ ಹಾಕ್ಕೊಂಡೆ. ಹಾಗೆ ಸೇಮ್ ಅದೇ ಕಪ್ಪಲ್ಲಿ ಇನ್ನೊಂದು ಕಪ್ಪಷ್ಟು ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಇದೇ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬರಲ್ಲ ಅಂದವರು ಕೂಡ ಮಾಡ್ಬೋದು ಅಂತ. 2 ಕಪ್ಪಷ್ಟು ಅನ್ನನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡೆ. ಹಾಗೆ ಇನ್ನೊಂದು ಕಪ್, ಒಟ್ಟು 3 ಕಪ್ಪಷ್ಟು ಅನ್ನನ ನಾನು ಆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟು ಅನ್ನ ಇರುತ್ತೋ ಅಷ್ಟು ನೀವು ಹಾಕ್ಕೋಬೋದು. ನೀವು ಇದನ್ನು ಮಾಡಿದರೆ ಅನ್ನ ಜಾಸ್ತಿ ಮಾಡೋದಂತೂ ಗ್ಯಾರಂಟಿ. ಸೊ ಈಗ ಇದನ್ನು ಮೊದಲು ನೀರು ಹಾಕ್ಕೊಳ್ದೆ ಸ್ವಲ್ಪ ರುಬ್ಕೊಳ್ತೀನಿ. ನೀರಿನ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ. ಸ್ಮಾಲ್ ಕಪ್ಪಲ್ಲಿ ಟೀ ಕಪ್ ಇರುತ್ತಲ್ವ, ಆ ಕಪ್ಪಿಂದ 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ರುಬ್ಕೊಳ್ತೀನಿ. ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ತೋರಿಸಿ ನೋಡಿ, ಈ ರೀತಿಯಾಗಿ ಫೈನಾಗಿರಬೇಕು. ಅನ್ನ ಕಾಳುಗಳು ಇರಬಾರ್ದು. ನೋಡಿ ಈ ರೀತಿಯಾಗಿ ಇರಬೇಕು. ಇದು ಪರ್ಫೆಕ್ಟಾಗಿ ನಾನು ಈ ಥರ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ರೀತಿ ಅನ್ನ ಏನಾದರೂ ಉಳಿದ್ರೆ ನೀವು ರೈಸ್ ಐಟಮ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡೋದು ಬೇಜಾರು ಬಂದರೆ ಇದನ್ನು ಮಿಸ್ ಮಾಡದೆ ಮಾಡಿ. ಈಗ ಒಂದು ಪಾತ್ರೆಯಲ್ಲಿ ಇದನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈಗ ಇನ್ನೊಂದು ಬೇರೆ ಮಿಕ್ಸರ್ ಜಾರ್ ತೊಗೊಂಡು ಇದರಲ್ಲಿ ನಾನು ಪುಟಾಣಿನ ಇದರಲ್ಲಿ ಎಷ್ಟು 3 ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಲ್ವ. ಸೊ ಈಗ ತೋರಿಸ್ತೀನಿ ಎಷ್ಟು ಯಾವ ಕಪ್ಪಲ್ಲಿ ಅನ್ನ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಪುಟಾಣಿ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಅರ್ಧ ಕಪ್ಪಷ್ಟು, ಅರ್ಧ ಕಪ್ಪಷ್ಟು ಪುಟಾಣಿನ ಈ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡ್ಕೋಬೇಕು. ತೋರಿಸಿ ನೋಡಿ, ಎಲ್ಲೂ ಕಾಳು ಇರಬಾರ್ದು. ಚಕ್ಲಿ ಮಾಡುವಾಗ ಅದು ಸಿಕ್ಕಾಕೊಳ್ಳುತ್ತೆ. ಹಾಗಾಗಿ ಫೈನಾಗಿ ರುಬ್ಕೋಬೇಕು. ಸೊ ಈ ರುಬ್ಬಿರೋದನ್ನು ಇದರಲ್ಲಿ ಅದೇ ಅನ್ನದಲ್ಲಿ ಅನ್ನ ರುಬ್ಬಿಟ್ಕೊಂಡಿದ್ನಲ್ಲ ಆ ಪಾತ್ರೆಯಲ್ಲಿ ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ಅಂದರೆ ರುಚಿಯಾಗಿ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಒಂದೊಂದಾಗಿ ತೋರಿಸ್ತೀನಿ. ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡ ನಂತರ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಪೆಪ್ಪರ್ ಪೌಡರ್, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡರ್, ನಂತರ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನು ಕೈಯಿಂದ ಈ ಥರ ತಿಕ್ಬಿಟ್ಟು ಹಾಕ್ಕೊಳ್ಳಿ. ಫ್ಲೇವರ್ ತುಂಬ ಚೆನ್ನಾಗುತ್ತೆ. ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಪಿಂಚಷ್ಟು ಕುಕ್ಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ಕೋಬೇಕು. ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು. ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಎಲ್ರಿಗೂ ಸೆಟ್ ಆಗಲ್ಲ ಅಂದರೆ ಯೂಸ್ ಮಾಡಲ್ಲ. ಸೊ ನಿಮಗೆ ಮನೆಯಲ್ಲಿ ಯಾವುದು ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನ ಯೂಸ್ ಮಾಡಬಹುದು. ಬಟ್ ಕೊಕೊನಟ್ ಆಯಿಲು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಈಗ 1 ಟೇಬಲ್ ಸ್ಪೂನಷ್ಟು ಅಂದರೆ ದೊಡ್ಡ ಸ್ಪೂನಿಂದ 1 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಂಡು ಮೊದಲು ಈ ಥರ 1 ಸ್ಪೂನಿಂದ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಲೇಬಾರ್ದು. ಯಾಕಂದರೆ ನಾವು ಅನ್ನದಿಂದ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿ ನೀರು ಸ್ವಲ್ಪ ಕೂಡ ನಾನು ಯೂಸ್ ಮಾಡ್ತಾ ಇಲ್ಲ. ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ಫಸ್ಟ್ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಇದು ಅಂದರೆ ಅಳಕಾಗಿದೆ ಅಲ್ವಾ. ಸೊ ಹಾಗಾಗಿ ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರೈಸ್ ಫ್ಲೋರ್ 1 ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕಲಸ್ತಾ ಅದು ನೋಡಿ, ಈ ಕಪ್ಪಿಂದ ಒಟ್ಟು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ರೈಸ್ ಫ್ಲೋರನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ಅನ್ನ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರುತ್ತಲ್ವ. ಹಾಗಾಗಿ ನೀವು ನೀರು ಮಾತ್ರ ಟಚ್ ಮಾಡಲಿಕ್ಕೆ ಹೋಗಲೇಬಾರ್ದು. ಅರ್ಧ ಕಪ್ಪಷ್ಟು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ವೈಟ್ ಸೀಸಮ್ ಬಿಳಿ ಎಳ್ಳು ಅಥವಾ ಕಪ್ಪೆಳ್ಳು ಯಾವುದಾದ್ರೂ ಹಾಕ್ಕೊಳ್ಳಿ. ಮನೆಯಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಆದರೆ ಎಳ್ಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಇರುತ್ತೆ. ನೋಡ್ಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ನೋಡಿ, ಹಿಟ್ಟು ಕರೆಕ್ಟಾಗಿ ಈ ರೀತಿಯಾಗಿ ಬರಬೇಕು. ಇದು ಪರ್ಫೆಕ್ಟಾಗಿ ಚಕ್ಲಿ ಮಾಡಲಿಕ್ಕೆ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ, ಅನ್ನ ಕೂಡ ವೇಸ್ಟ್ ಆಗಲ್ಲ. ಕೆಲವರು ಅನ್ನ ಜಾಸ್ತಿ ಮಾಡ್ತೀರಾ, ಏನು ಮಾಡಬೇಕು ಅಂತ ಯೋಚನೆ ಮಾಡದೆ ಕೆಲವರು ಸುಮ್ಮನೆ ವೇಸ್ಟ್ ಮಾಡ್ತಾ ಇರ್ತೀರ.
ಸೊ ಅನ್ನ ವೇಸ್ಟ್ ಮಾಡಬೇಡಿ, ಈ ರೀತಿಯಾಗಿ ಚಕ್ಲಿ ಮಾಡ್ಕೊಳ್ಳಿ. ಈಗ ಎಣ್ಣೆ ಕೂಡ ಬಿಸಿ ಆಗ್ತಾ ಇರುತ್ತಲ್ವ, ಇಲ್ಲಿ ಚಕ್ಲಿ ಮೋಲ್ಡಲ್ಲಿ ನಾನು ಈ ಸ್ಟಾರ್ ಇರುತ್ತಲ್ವ ಆ ಮೋಲ್ಡನ್ನು ತೊಗೊಂಡಿದ್ದೀನಿ, ಆ ಪ್ಲೇಟನ್ನು. ಅದರಲ್ಲಿ ಇದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆ ಹಿಟ್ಟನ್ನು ಅದರಲ್ಲಿ ಹಾಕ್ಕೊಂಡು ಫಿಲ್ ಮಾಡಿ, ಈ ಎಣ್ಣೆ ನೀವು ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ, ಅದು ಸಿಮ್ಮಲ್ಲೇ ಇಟ್ಬಿಡಿ, ಅದು ನಿಧಾನಕ್ಕೆ ಬಿಸಿ ಆಗ್ತಾ ಇರುತ್ತಲ್ವ. ಸೊ ಈಗ ಇಲ್ಲಿ ಚಕ್ಲಿ ಎಷ್ಟು ಬೇಕೋ ಅಷ್ಟು ನೀವು ಮಾಡಿಕೊಂಡು, ಅಂದರೆ ಎಷ್ಟು ಫ್ರೈ ಮಾಡಲಿಕ್ಕೆ ಬೇಕೋ ಅಷ್ಟು ಥರ ನೀವು ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಒಂದೊಂದೇ ಈ ಥರ ಚಕ್ಲಿ ಮಾಡಿ ಇಟ್ಕೊಂಬಿಡಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ರೈಸ್ ಅಂದರೆ ಅಕ್ಕಿ ನಾವು ನೆನೆಸಂಗಿಲ್ಲ, ರುಬ್ಬಂಗಿಲ್ಲ. ಕೆಲವರು ಅಕ್ಕಿ ನೆನೆಸಿ ಉದ್ದಿನಬೇಳೆ ಎಲ್ಲ ಹಾಕಿ ತುಂಬ ಕಷ್ಟಪಟ್ಟು ಚಕ್ಲಿ ಮಾಡ್ತಿರ್ತಾರೆ. ಇನ್ಸ್ಟೆಂಟಾಗಿ ಮನೆಯಲ್ಲಿ ಅನ್ನ ಉಳಿದ್ರೆ ಈ ಥರ ಚಕ್ಲಿ ಮಾಡಿ. ಎಷ್ಟು ಸಲ ಹೇಳ್ತಾ ಇದ್ದೀನಿ ಹೇಳಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಯಾಕಂದರೆ ಈ ಚಕ್ಲಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈ ರೀತಿಯಾಗಿ ಎಷ್ಟು ಬೇಕೋ ಅಷ್ಟು ಚಕ್ಲಿನ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಈ ಎಣ್ಣೆಗೆ ಎಷ್ಟು ಅವಶ್ಯಕತೆ ಇರುತ್ತಲ್ಲ ಅಷ್ಟು ಚಕ್ಲಿನ ಇದರಲ್ಲಿ ಹಾಕ್ಕೊಂಡು ಇದನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಈ ಚಕ್ಲಿ ಹಾಕುವಾಗ. ನಂತರ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಹೈ ಫ್ಲೇಮ್ ಮಾಡ್ತಾ ಮಾಡ್ತಾ ಚಕ್ಲಿನ ಕರೆಕ್ಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ರುಚಿ ಕೂಡ ಜಾಸ್ತಿ ಆಗುತ್ತೆ. ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಅಲ್ಲಿ ನಾನು ಚಕ್ಲಿ ಫ್ರೈ ಮಾಡ್ತಾ ಮಾಡ್ತಾ ಮತ್ತೆ ನಾನು ನೆಕ್ಸ್ಟ್ ಚಕ್ಲಿ ಫ್ರೈ ಮಾಡಲಿಕ್ಕೆ ನಾನು ಈ ಥರ ನೋಡಿ ಈ ಪ್ಲೇಟಲ್ಲಿ ನಾನು ಅಂದರೆ ಇಲ್ಲಿ ನಾನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಸಿ ಆಗುತ್ತೆ, ಎರಡೂ ಕೂಡ ಆಗುತ್ತೆ, ಟೈಮ್ ಕೂಡ ಸೇವ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಚಕ್ಲಿ ಬಂದಿದೆ ಅಂತ. ಸೊ ಹಾಗಾಗಿ ನಾನು ಇದೇ ರೀತಿಯಾಗಿ ಎಲ್ಲ ಚಕ್ಲಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಒಂದು ಚಕ್ಲಿ ಕೂಡ ಕಟ್ಟಾಗಿಲ್ಲ. ತುಂಬ ಕ್ರಿಸ್ಪಿಯಾಗಿ ತುಂಬ ರುಚಿಯಾಗಿ, ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಏನಾದರೂ ಚಿಪ್ಸು ಅದು ಇದು ಏನಾದರೂ ಕೇಳಿದರೆ ಅದು ಯಾವುದು ಕೊಡೋಕ್ಕೆ ಹೋಗಬೇಡಿ, ಈ ರೀತಿ ಚಕ್ಲಿ ಮಾಡಿ ಇಟ್ಕೊಂಬಿಡಿ. ಇದು ಒಂಥರ ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೂ ಕೊಡ್ಬೋದು ಅಥವಾ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ನೋಡ್ತಾನೆ ಗೊತ್ತಾಗುತ್ತೆ, ಹೇಳೋಂಥ ಅವಶ್ಯಕತೆಯೇ ಇಲ್ಲ ಅಂದ್ಕೊತೀನಿ ಅಲ್ವಾ. ಸೊ ಇದರಲ್ಲಿ ನಾವು ಪೆಪ್ಪರ್ ಪೌಡ್ರ್ ಹಾಕಿದ್ದೀವಿ, ಅದು ಕೂಡ ಶೀತ ಕೆಮ್ಮು ನೆಗಡಿ ತುಂಬ ಒಳ್ಳೆಯದು ಡೈಜೆಷನಿಗೆ. ಎಳ್ಳು ಹಾಕಿದ್ದೀವಿ, ಹೈ ಕ್ಯಾಲ್ಶಿಯಮ್ ಇರುತ್ತೆ ಎಳ್ಳಲ್ಲಿ. ಸೊ ಹಾಗಾಗಿ ನೋಡಿ ಎಷ್ಟೆಲ್ಲ ಚಕ್ಲಿ ಆಗಿದೆ. ಸೊ ಹಾಗಾಗಿ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಒಂದು ಚಕ್ಲಿ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ ಇಲ್ಲಿ ತೋರಿಸ್ತೀನಿ, ನೀವು ನೋಡ್ತಾನೆ ಗೊತ್ತಾಗುತ್ತೆ ಅಲ್ವಾ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.